ನೆನ್ನೆ ನೈಟ್ ಏನಾಯ್ತಂದ್ರೆ ಇಲ್ಲಿ ರೋಡಲ್ಲಿ ಬಂದ್ಬಿಟ್ಟು ಒಂದು ಹುಡುಗ ಟೂ ವೀಲರಲ್ಲಿ ಬಂದು ಗಾಡಿ ಜಾರಿ ಸ್ಕಿಡ್ ಆಗಿ ಬಿದ್ದೋದ. ಜನಗಳೆಲ್ಲ ಬಂದು ಎತ್ತಿದವ್ರು ಏನು ಹೇಳ್ತಾರೆ ಅಂದರೆ ಅವ್ನು ಕುಡಿದ್ಬಿಟ್ಟಿದ್ರ ಕುಡ್ದ ಬಿದ್ದೋಗಿತ್ತ ಅಂತ. ಅವನು ಅಂದರೆ ಕುಡ್ದಿರಿಲ್ಲ. ಇನ್ನು ಇಲ್ಲಿ ಐತೆ ನೋಡಿ ಮಣ್ಣು, ಈ ಮಣ್ಣಲ್ಲಿ ಗಾಡಿ ಜಾರ್ಬಿಟ್ಟು ಬಿದ್ದೋಯ್ತು. ನೈಟ್ ನಾನು ಗುರುವಿಂದ ಎತ್ತಿ ಹಾಸ್ಪಿಟ್ಲಿಗೆ ಕಳಿಸಿದ್ರೆ ಜಾಸ್ತಿ ಜನ ಬಂದಿದ್ರು. ಈ ಮಣ್ಣು ಐತೆ ನೋಡ್ರಿ, ಈ ಮಣ್ಣನ್ನು ಝೂಮ್ ಮಾಡಿ ನೋಡಿಸ್ತೀನಿ. ಈ ಮಣ್ಣಲ್ದ ಬಂದ್ಬಿಟ್ಟು ಅವರು ಜಾರಿ ಬಿದ್ದೋಗಿದ್ದಿತ್ತು. ಇವಾಗ ಈ ಮಣ್ಣನ್ನು ಬಂದ್ಬಿಟ್ಟು ನಾನು ಗುರುನು ಕ್ಲೀನ್ ಮಾಡಬೇಕು. ಈ ಕ್ಲೀನ್ ಮಾಡೋಕ್ಕೆ ಬೇಕಾಗಿರೋದು ಐಟಮ್ಸ್ ಎಲ್ಲ ಎತ್ಕೊಂಬರೋಣ. ವೆಲ್ಕಮ್ ಟು ಲೈಫ್ ವಿತ್ ನಾನಿ ಕನ್ನಡ ಚಾನಲ್ಗೆ. ಇವಾಗ ಇದು ಕ್ಲೀನ್ ಮಾಡೋಕ್ಕೆ ನಮ್ಗೆ ಏನೇನು ಬೇಕಂದರೆ ಬಾಂಡ್ಲಿ, ಸೆನ್ಕೆ ಎಲ್ಲ ಬೇಕು. ಗುರುಗ್ನೆಲ್ಲೋ ಎತ್ತಿಕ್ಕವನೆ ಬಾಂಡ್ಲಿ ಸೆನ್ಕೆ ಎಲ್ಲ. ಬರ್ರಿ ಹೋಗಿ ಎತ್ಕೊಂಬರೋಣ. ನೋಡ್ರಿ ಗುರುಗ್ನ ಎತ್ಕೊಂಬತ್ತವನೆ. ಏನೇನು ಎತ್ಕೊಂಡಿದ್ಯಾ ಗುರು? ಬಾಂಡ್ಲಿ, ಸೆನ್ಕೆ ನನಗೆ ಎತ್ಕೊಂಬಂದವನೆ. ದೊಡ್ಡದು ಬಾಂಡ್ಲಿ, ದೊಡ್ಡದು ಸೆನ್ಕೆ. ಇವಾಗ ಗುರುಗನಿಗೆ ಚಿಕ್ಕದು ಬಾಂಡ್ಲಿ, ಚಿಕ್ಕದು ಸೆನ್ಕೆ ಎತ್ಕೊಂಬತ್ತಾನೆ ಗುರುಗ್ನ. ಇವಾಗ ಹೋಗಿ ಇಲ್ಲಿ ಇಕ್ಬಿಡು ಗುರು, ಇಲ್ಲಿ ಇಕ್ಬಿಟ್ಟು ಹೋಗಿ ನಿಂದು ಹೋಗಿ ಗುರು. ಅವನದೋಗಿ ಎತ್ಕೊಂಬತ್ತಾನೆ. ಆಮೇಲೆ ಇಬ್ಬರು ಸೇರಿ ನೋಡ್ರಿ ಇವಾಗ ಎತ್ಕೊಂಡು ಹೋಗ್ತಾ ಇದ್ದೀರಿ ಬಾಂಡ್ಲಿ. ಅವನು ಎತ್ಕೊಂಡವನೆ, ನಂದು ನಾನು ಎತ್ಕೊಂಡು ಹೋಗ್ತಾ ಇದ್ದೀರಿ. ಇವಾಗ ಇಲ್ಲಿ ಮಣ್ಣು ಕೆಲಸ ಎಲ್ಲ ಸ್ಟಾರ್ಟ್ ಮಾಡಬೇಕು. ಸರಿ ಬಾ ಗುರು, ಕೆಲಸ ಸ್ಟಾರ್ಟ್ ಮಾಡೋಣ. ಎತ್ತು ಗುರು ಮಣ್ಣು. ಫಸ್ಟ್ ಗುರುಗೆ ನೋಡ್ತಾ ಅವನೇ ಸ್ಟಾರ್ಟ್ ಮಾಡ್ತಾವನೆ ಕೆಲಸ. ಫಸ್ಟ್ ಗುರುಗನ್ ಸ್ಟಾರ್ಟ್ ಮಾಡ್ತಾನೆ, ಆಮೇಲೆ ನಾವು ಹಂಗೆ ಹೋಗಿ ಗುರುಗನ್ಗೆ ಸಪೋರ್ಟ್ ಕೊಡಬೇಕು. ಎತ್ತು ಗುರು, ಎತ್ತಿ ಈ ಕಡೆ ನಿಂಗೆ ಎತ್ತಿ ಆ ಕಡೆ ಸೈಡ್ಗೆ ಹಾಕು ಗುರು. ಮಣ್ಣೆಲ್ಲ ಎತ್ತಿ ಅಲ್ಲಿ ಸೈಡ್ಗೆ ಹಾಕು. ಮಣ್ಣಿನ ನೋಡೋಕೆ ಇದು ಕಡಿಮೆ ಐತೆ. ನೋಡಿದ್ರೆ ಹತ್ರ ಒಂದು ಮುಕ್ಕಾಲು ಟ್ಯಾಕ್ಟರ್ ಬರ್ತೈತೆ. ಎತ್ತುತ್ತಾ ಇದ್ದೀರಿ. ಇನ್ನು ನಾನು ಗುರುಗ್ನ ಎತ್ತುತ್ತಾನೆ ಇದ್ದೀರಿ. ಮಣ್ಣು ಖಾಲಿನೇ ಆಗಿಲ್ಲ. ಗುರುಗ್ನ ಹೋಗಿ ನೀರು ಎತ್ಕೊಂಬತ್ತಾನೆ. ಫುಲ್ ಟಯರ್ಡಾಗಿ ಹೋಗಿದ್ದೀರಿ. ಈ ಮಣ್ಣು ನೋಡೋಕೆ ಕಡಿಮೆದ ಐತೆ. ಇದು ಏನಾಗೈತೆ ಅಂದರೆ ಮಳೆಗೆಲ್ಲ ಬಂದು ಮಣ್ಣು ಕೂತ್ಕೊಂಬಿಟ್ಟೈತೆ ಒಳಗಡೆಗೆ. ಅದನ್ನಿಂಕ ಎತ್ತಕ್ಕೆ ಆಗ್ತಾ ಇಲ್ಲ. ಗುರುಗ್ನು ಹೋಗಿ ಏನೇನೋ ಬಾಧೆ ಬೀಳ್ತಾವನೆ, ಬಟ್ ಅವನ ಕೈಯಾಗೂ ಆಗಿಲ್ಲ. ಅಂದರೆ ನಾವು ಇವತ್ತು ಪಕ್ಕ ಈ ಕೆಲಸ ಮಾಡಬೇಕು. ಮಾಡಿಲ್ಲ ಅಂದರೆ ನಮ್ಗೆ ಗುರುಗನ್ ನಿದ್ದೆ ಬರಲ್ಲ. ಸರಿ ಬಾರ್ರಿ, ನೀರು ಕುಡ್ದಿತ್ತೆಲ್ಲ ಆಯಿತು. ಇವಾಗ ಹೋಗಿ ಮತ್ತೆ ಸ್ಟಾರ್ಟ್ ಮಾಡೋಣ. ಎತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ನೋಡ್ರಿ. ಇದು ಏನು ಗುರು, ಹತ್ರ ಮುಕ್ಕಾಲು ಟ್ಯಾಕ್ಟರ್ ಬರೋಂಗದಲ್ಲ ಇದು. ಎತ್ತುತ್ತಾ ಇದ್ರಿ. ಇಲ್ಲಿ ಏನು ಭಯ ಅಂದರೆ ಗಾಡಿಗಳೆಲ್ಲ ಹೆವಿ ಸ್ಪೀಡಾಗಿ ಬರ್ತಾವ್ರೆ. ಇವನಂಜಿ ಯಾವನ ನಮ್ಮ ಮೇಲೆ ಗೀಲೆ ಬಂದ್ಬಿಡ್ತಾನೇನೋ ಅಂತ ಗುರುಗನ್ಗೂ ಭಯ, ನಮಗೂ ಭಯ. ಏನು ಸುಮಾರು ಸ್ಪೀಡಲ್ಲ, ಸರನ್ ಸ್ಪೀಡಾಗಿ ಹೋಗ್ತಾರೆ. ಇಲ್ಲಿ ಇನ್ನೊಂದು ಮೈನ್ ರೀಸನ್ ಏನಂದರೆ ಈ ಕಡೆ ಬಂದ್ಬಿಟ್ಟು ಸ್ಕೂಲ್ ಐತೆ, ವಿಜಯ ವಿದ್ಯಾಶ್ರಮ ಸ್ಕೂಲು. ಈ ಸ್ಕೂಲ್ಗೆ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ನಮ್ಮ ಲೇಔಟಲ್ಲಿರೋ ಲೇಡೀಸ್ ಎಲ್ಲ ಬಂದ್ಬಿಟ್ಟು ಟೂ ವೀಲರಲ್ಲಿ ಹುಡುಗರನ್ನ ಕರ್ಕೊಂಡು ಹೋಗ್ತಾರೆ. ಮ್ಯಾಕ್ಸಿಮಮ್ ರಾಂಗ್ ರೋಡಲ್ದ ಹೋಗ್ತಾರೆ. ರಾಂಗ್ ರೋಡಲ್ಲಿ ಹಿಂಗೆ ಮಣ್ಣಿತ್ತಂದರೆ ಇವ್ರು ಈ ಕಡೆ ಬಂದರೆ ಸ್ಕಿಡ್ಡಾಗಿ ಬಿದ್ದೋತಾರೆ. ಆ ಕಡೆ ಹೋದ್ರಂದರೆ ಗಾಡಿಗಳೆಲ್ಲ ಜಾಸ್ತಿ ಸ್ಪೀಡಾಗಿ ಬರ್ತಾ ಇರ್ತೈತೆ. ಇನ್ ಕೇಸ್ ಟಚ್ ಆಯ್ತು ಅಂದರೆ ಅವ್ರ ಕೈಯೆಲ್ಲ ಜಾಸ್ತಿ ಏಟ್ ಬೀಳ್ತಾರೆ. ಈ ಕೆಲಸ ನಾವು ಮಾಡೋದ್ರಿಂದ ಅವ್ರಿಗೆಲ್ಲ ಜಾಸ್ತಿ ಯೂಸ್ ಆಗ್ತೈತೆ. ಗುರುಗೆ ನಾನು ಸೋಷಿಯಲ್ ಸರ್ವಿಸ್ ಅಂತ ಬಂತಂದರೆ ಗುರುಗನ ನಂಬರ್ 1 ಕೆಲಸ, ಫೀಲ್ಡ್ ಕೆಲಸ ಮಾಡ್ತಾನೆ ಗುರುಗ್ನ. ಅದರಲ್ಲೆಲ್ಲ ಏನು ಹೇಳಂಗೆ ಇಲ್ಲ ಗುರುಗನ್ನ. ಈ ವಯಸ್ಸಲ್ಲಿ ಬಂದ್ಬಿಟ್ಟು ಇವನು ಗುರುಗನ್ಕಿರೋ ನಾಲೆಜ್ ಬಂದ್ಬಿಟ್ಟು ಹೆವಿ ನಾಲೆಜು. ಇವನ ವಯಸ್ಸಲ್ಲಿ ಅಂದರೆ ಇವನು ಓದೋದ ಸ್ವಲ್ಪ ಕಡಿಮೆ, ಓದಿದ ನಮ್ಮನಿಗೆ ಬರಲ್ಲ. ಬಟ್ ಇಂಥ ಕೆಲಸಗಳು ಕ್ರಿಯೇಟಿವಿಟಿ ಎಲ್ಲ ಇವ್ನು ನೆಕ್ಸ್ಟ್ ಲೆವೆಲ್ ಕ್ರಿಯೇಟಿವಿಟಿ ಐತೆ. ಯಾರೋ ಇವನ್ನೆಲ್ಲ ನೋಡ್ಕೊಂಡು ಹೋಗ್ತಾವ್ರೆ, ಯಾರಪ್ಪ ಒಂದು ಚಿಕ್ಕ ಹುಡುಗನೋ ಈ ಕೆಲಸ ಮಾಡ್ತಾವನೆ ರೋಡಲ್ಲಿ ಅಂತ. ಬಟ್ ಇವ್ರು ರೋಡಲ್ಲಿ ನೋಡ್ಕೊಂಡು ಹೋಗೋರೆಲ್ಲ ಏನು ಅನ್ಕೊಂತಾವ್ರೆ ಅಂದರೆ ಇವ್ರು ಮಣ್ಣು ಎತ್ಕೊಂಡು ಹೋಗ್ತಾವ್ರೆ ಅನ್ಕೊಂತಾರೆ. ಬಟ್ ನಮ್ಗೆ ಆ ಮಣ್ಣು ನಮ್ಗೆ ಅವಸರನೇ ಇಲ್ಲ. ನಮ್ಗೆ ಆ ಮಣ್ಣು ಏನಕ್ಕೂ ಕೆಲಸನೂ ಬರಲ್ಲ. ನಾನು ಗುರುವನ್ ಬಂದ್ಬಿಟ್ಟು ನೋಡ್ರಿ ಈ ಮಣ್ಣನ್ನೆಲ್ಲ ಎತ್ತಿ ನೀಟ್ಗೆ ಸೈಡ್ಗೆ ಹಾಕ್ತಾ ಇದ್ದೀರಿ. ಈ ಸೈಡಲ್ಲಿ ಕೂಡ ನೋಡಿಸ್ತೀರಿ ಬಂದರೆ ಈ ಮಣ್ಣೆಲ್ಲ ಎತ್ತಿ ಇಲ್ಲಿ ನೋಡಿ, ಇಲ್ಲಿ ಸೈಡಲ್ಲಿ ಹಾಕಿದ್ದೀರಿ. ಗುರುವನ್ ನೋಡ್ರಿ ಬಾಂಡ್ಲಿನಲ್ಲಿ ಮಣ್ಣು ಎತ್ಕೊಂಬಂದು ನೋಡಿಸ್ತಾವನೆ. ಸೈಡಲ್ಲಿ ಹಾಕಿರೋದ್ರ ನಿಂಗೆ ಇದನ್ನ ಎತ್ತಿ ಈ ಕಡೆ ಸೈಡ್ಗೆ ಹಾಕಿದರೆ ಇಲ್ಲಿ ಇನ್ ಕೇಸ್ ಮಳೆ ಬಂತಂದರೆ ಮಳೆನಲ್ಲಿ ನೀರಲ್ಲೇ ಊರ್ಕೊಂಡು ಅಲ್ಲೇ ಫ್ಲ್ಯಾಟ್ ಆಗೋತೈತೆ. ರೋಡ್ಗೆ ಬರಲ್ಲ. ಮತ್ತು ಇದು ರೋಡ್ಗೆ ಬಂದ್ರೇನೋ ಡ್ರೈನೇಜು ಕಾರ್ನರಲ್ಲೇ ಇದ್ದೋತೈತೆ. ಅದ್ರನಿಂಕ ನಮ್ಗೆ ಯಾರಿಗೂ ಇದಾಗಲ್ಲ. ನೋಡ್ರಿ ಲಾರಿಗಳೆಲ್ಲ ಹೆವಿ ಲಾರಿಗಳು ಓಡಾಡ್ತವೆ. ಏನು ಸುಮಾರಾಗಿ ಓಡಾಡ್ತಾ ಇಲ್ಲ ಲಾರಿಗಳು. ಅಲ್ಲಿ ನೋಡ್ರಿ ಪಿಕಪ್ ಎಲ್ಲ ಹೆವಿ ಸ್ಪೀಡಾಗಿ ಹೋಗ್ತೈತೆ. ಗುರುಗ್ನು ದೊಡ್ಡದು ಸೆನ್ಕೆ ಎತ್ತವನೆ. ಇವಾಗ ದೊಡ್ಡದು ಸೆನ್ಕೆ ಎತ್ತಿ ದೊಡ್ಡ ಸೆನ್ಕೆನಾಗ ಹಾಕ್ತಾವನೆ ಗುರುವನ್ಗೂ ಫುಲ್ ಸುಸ್ತಾಗೋಗೈತೆ ಪಾಪ. ಏನು ಮಾಡತ್ತಂದರೆ ಇವಾಗ ನಾವು ಕಂಪ್ಲೀಟ್ ಮಾಡಬೇಕು. ಮಾಡಿಲ್ಲ ಅಂದರೆ ಗುರುವನ್ಗೂ ಬೇಜಾರಾಗ್ತದೆ, ನಮಗೂ ಬೇಜಾರಾಗ್ತದೆ. ನಾವು ಲೈಫಲ್ಲಿ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ದೀರ ಅಂದರೆ ಆ ಕೆಲಸ ಮುಗ್ಸೋ ಗಂಟ ಬಿಡಲ್ಲ. ಅದು ನಾನೇ ಆಗಲಿ ಗುರುಗ್ನೇ ಆಗಲಿ.
ಫೈನಲಾಗಿ ಕೆಲಸ ಮುಗಿಸಿತಾಯ್ತು ನೋಡ್ರಿ. ಸೆಕೆ ಎಲ್ಲ ಫುಲ್ ಸೆಕೆ ಕಿತ್ಕೊಂಬಂದ್ಬಿಟ್ಟೈತೆ ಗುರುಗನು ಪಾಪ ಫುಲ್ ಟಯರ್ಡ್ ಆಗೋಗವನೆ. ನಾಳೆ ಸ್ಕೂಲ್ಗೆ ಬೇರೆ ಹೋಗಬೇಕು. ನಾವು ಕೆಲಸ ಭಾನುವಾರ ಮಾಡ್ತಾ ಇದ್ದೀರಿ. ಇವಾಗ ನಾವು ಮಾಡಿರೋ ಕೆಲಸ ನೋಡ್ತೀರಿ ಬನ್ನಿ. ಇಲ್ಲಿ ನೋಡ್ರಿ, ನೀಟ್ಗೆ ಮಣ್ಣೆಲ್ಲ ನೀಟ್ಗೆ ಎತ್ತಾಕ್ಬಿಟ್ಟಿದ್ದೀರಿ. ಇದು ನೋಡೋಕ್ದೆ ಹಿಂಗೆ ಕಾಣಿಸ್ತೈತೆ, ಬಟ್ ಅಲ್ಲೇನು ಮಣ್ಣಿಗಿನ್ನೇನಿಲ್ಲ. ಒಂಚೂರು ನೀರು ಹಾಕಿದ್ರಂದ್ರೆ ಫುಲ್ ಎಲ್ಲ ಕ್ಲೀನ್ ಆಗೋತೈತೆ. ನೋಡ್ರಿ, ಈ ಮಣ್ಣೆಲ್ಲ ಎತ್ತಲ್ಲಿ ಹಾಕಿದ್ದೀರಿ ನೋಡಿ. ಅದೇ ನಾನು ಹೇಳಿದ್ದು, ಮ್ಯಾಕ್ಸಿಮಮ್ ಇದು ಒಂದು ಅರ್ಧ ಟ್ಯಾಕ್ಟ್ರಿಗೆ ಮೇಲೇ ಬರ್ತೈತೆ. ನೋಡ್ರಿ, ಇಲ್ಲೇ ಸೈಡಲ್ಲಿ ಹಾಕಿದ್ದೀರಿ ಮಣ್ಣು. ಈ ಮಣ್ಣೆಲ್ಲ ಬಂದ್ಬಿಟ್ಟು ಅಲ್ಲಿ ಸೈಡಲ್ಲಿ ಇತ್ತಂದರೆ ಮಳೆ ಬಂತಂದರೆ ಅಲ್ಲೇ ಲೆವೆಲ್ ಆಗೋತೈತೆ. JCB ಇತ್ತು, ಬಟ್ JCBಗೆ ನಮ್ಗೆ ಕೊಡೋಕೆ ಕಾಸಿರಲಿಲ್ಲ ಗುರುವಿನ ಹತ್ರ, ನನ್ನ ಹತ್ರನೂ. ಅದನ್ನೀಗ ನಾವೇ ಹಿಂಗೂ ಭಾನುವಾರ ಸುಮ್ಮನೆದ ಇದ್ರಿ ಅಂತ. ನೋಡ್ರಿ, ಅವ್ನು ಫುಲ್ ಟಯರ್ಡ್ ಆಗೋಗವನೆ ಪಾಪ. ಹೋಗ ಅಷ್ಟೇ ಫ್ಲ್ಯಾಟ್ ಅವ್ನು ಮಲ್ಕೊಂಬಿಡ್ತಾನೆ. ಇನ್ ಕೇಸ್ ನಿಮ್ಗೆ ವೀಡಿಯೋ ಇಷ್ಟ ಆಯ್ತಂದರೆ ಮರಿದಿರ ಒಂದು ಸಬ್ಸ್ಕ್ರೈಬ್ ಮಾಡ್ಕರ್ರಿ. ಗುರುವಿನ ಫ್ಯಾನ್ಸ್ ಯಾರನ್ನ ಇದ್ದರೆ ಒಂದು ಕಮೆಂಟ್ ಹಾಕಿ. ಈ ಚಿಕ್ಕ ವಯಸ್ಸಲ್ಲೇ ಗುರುಗುಂದ ಹೇಳಿತ್ತು ದನಿಮಮ್ಮ, ಇಲ್ಲಿ ಬಂದು ನಾವೆಲ್ಲ ಎತ್ತಾಕ್ಬಿಡ್ಬೇಕು, ಇಲ್ಲಿ ಜಾಸ್ತಿ ಜನ ಬಿದೋತಾರೆ ಅಂತ. ಅವ್ನು ಗುರುವ್ನ ಹೇಳಿರೋದ್ರನಿಂಕದ ನಾವು ಬಂದು ಇಲ್ಲೆಲ್ಲ ಎತ್ತಾಕ್ಬಿಟ್ಟು ಓದ್ತಾ ಇದ್ದೀರಿ. ಗುರುವಿನ ಐಟಮ್ಸ್ ಎಲ್ಲ ಇಲ್ಲಿಕ್ಕವನು ನೋಡಿ. ನೀರು ಬಾಟ್ಲುಗಳು ಇಲ್ಲಿಕ್ಕವನೆ. ಇನ್ ಕೇಸ್ ವೀಡಿಯೋ ಇಷ್ಟ ಆಯ್ತಂದರೆ ಮರಿದಿರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಓಕೆ, ಟಾಟಾ, ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ವೀಡಿಯೋ.